ಬೆಳಗಾವಿಯಲ್ಲಿ ಚಿನ್ನ ಕದ್ದ ನಂತರದಲ್ಲಿ ಕೊಂದು ಕೂಡ ಹೋದ. ಇಂತಹದೊಂದು ನೀಚ ಕೃತ್ಯ ಆಗಿದೆ. ಅಪಾರ್ಟ್ಮೆಂಟ್ಗೆ ನುಗ್ಗಿ ಮಂಗಳಸೂತ್ರವನ್ನ ಎಗ್ಗರಿಸಿದ್ದಾನೆ. ನಂತರ ಕತ್ತು ಹಿಸುಕಿ ಕೊಲೆಗೈಲಾಗಿದೆ. ಬೆಳಗಾವಿಯ ಗಣೇಶಪುರದ ಲಕ್ಷ್ಮೀನಗರದಲ್ಲಿ ಈ ಘಟನೆ ಸಂಭವಿಸಿರುವುದು. ಅಂಜನಾ ದಡ್ಡಿಕರ್ 49 ವರ್ಷ ಅವರು ಕೊಲೆಯಾಗಿದ್ದಾರೆ. ಪತಿ ಕೆಲಸ ಮುಗಿಸಿ ನಿನ್ನೆ ಸಂಜೆ ಮನೆಗೆ ಬಂದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ. ಆಟೋ ರಿಕ್ಷಾ ನಡೆಸಿ ಜೀವನ ಸಾಗಿಸ್ತಾ ಇದ್ದಂತಹ ಅಂಜನಾ ಪತಿ ಅಜಿತ್ ದಡ್ಡಿಕರ್ ಘಟನೆ ನಡೆದ ಅಪಾರ್ಟ್ಮೆಂಟ್ಗೆ ಡಿಸಿಪಿ ನಿರಂಜನ ರಾಜೆ ಅರಸ್ ಭೇಟಿ ಕೊಟ್ಟಿದ್ದಾರೆ. ಇಡೀ ಇನ್ಸಿಡೆಂಟ್ ಹೇಗಾಯಿತು ಅಂತ ಮಹಜರನ್ನ ಮಾಡಿಕೊಳ್ಳಲಾಗಿದೆ. ಮೊದಲನೇದಾಗಿ ಮನೆಗೆ ಬಂದಿದ್ದಾನೆ, ಮಂಗಳಸೂತ್ರವನ್ನು ಕಸ್ಕೊಂಡಿದ್ದಾನೆ. ಸಾಮಾನ್ಯವಾಗಿ ಈ ಥರ ಪ್ರಕರಣಗಳು ರಸ್ತೆಗಳಲ್ಲಿ ಆಗುತ್ತೆ. ಆದರೆ ಮನೆಗೆ ಬಂದು ಮಂಗಳಸೂತ್ರ ಕದ್ದಿದ್ದು ಅಲ್ಲದೆ ಕತ್ ಹಿಸ್ಕಿ ಸಾಯಿಸಿ ಹೋಗಿರುವಂತಹ ಪ್ರಕರಣ ಇದಾಗಿದೆ. ಅಂಜನಾ ಅಂತ 53 ವರ್ಷದವರು ಕುತ್ತಿಗೆಗೆ ಸ್ಟ್ರಾಂಗ್ಯುಲೇಷನ್ ಆಗಿ ಅಡುಗೆ ಮನೆಯಲ್ಲಿ ಸತ್ತು ಬಿದ್ದಿರ್ತಾರೆ. 7:15 ಗಂಡ ಬಂದು ನೋಡ್ತಾನೆ. ನೋಡಿ ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಂತರ ರಾತ್ರಿ 11 ಗಂಟೆ ಮೇಲೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ನವರೆಲ್ಲ ಬಂದು ತನಿಖೆ ಮಾಡ್ತಿದ್ದಾರೆ. ಸ್ವಲ್ಪ ಸುಳಿವಿದೆ, ಪತ್ತೆ ಆಗ್ತದೆ. ಸತ್ತೋರ ಮೇಲೆ ಇದ್ದಿದ್ದು ಮಂಗಳಸೂತ್ರ, ಒಂದು ಕಿವಿ ಓಲೆ, 2 ಕೈಯಲ್ಲಿ ಇದ್ದು ಉಂಗುರ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾರೆ. ಈಗ ಮನೆಯಲ್ಲೆಲ್ಲ ಚೆಕ್ ಮಾಡ್ತಿದ್ದಾರೆ. ಹೆಣ್ಮಕ್ಳು ಬಂದಿದ್ದಾರೆ, ಚೆಕ್ ಮಾಡ್ತಿದ್ದಾರೆ. ಇನ್ನೇನಾದ್ರು ಹೋಗಿದೆ ನೋಡಬೇಕು. ಕೈಯಲ್ಲಿ ಕುತ್ತಿಗೆ ಹಿಚ್ಕಿ ಸಾಯಿಸಿದ್ರು. ಅದೇ ಮೈ ಮೇಲಿದ್ದು ಒಡವೆ ಹೋಗಿದೆ ಅಂತ ಹೇಳ್ತಾರೆ. ಸರ್, ಇತ್ತೀಚೆಗೆ ಈ ಬೆಳಗಾವಿ ಸಿಟಿಯಲ್ಲಿ ಸುಮಾರು ಕಳೆದ ಒಂದು ವಾರದಲ್ಲಿ 20ಕ್ಕೂ ಅಧಿಕ